ಇಂದು ನಾವು ದೈನಂದಿನ ಶ್ಲೋಕಗಳ ಬಗ್ಗೆ ತಿಳಿದುಕೊಳ್ಳೋಣ. ಮುಂಜಾನೆ ಚೆನ್ನಾಗಿದ್ದರೆ ದಿನವೆಲ್ಲ ಚೆನ್ನಾಗಿದ್ದಂತೆಯೇ. ಹಾಗಾಗಿ ಮುಂಜಾನೆ ಹೇಳುವಂತಹ ಶ್ಲೋಕಗಳನ್ನು ತಿಳಿದುಕೊಳ್ಳೋಣ. ಶ್ಲೋಕ. ಕರಾಗ್ರೇ ವಸತಿ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೂಲೆ ತು ಗೋವಿಂದ ಪ್ರಭಾತೆ ಕರದರ್ಶನಂ. ಈ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳೋಣ. ಹಸ್ತದ ಮೇಲ್ಭಾಗದಲ್ಲಿ ಲಕ್ಷ್ಮೀ ದೇವಿಯು, ಅಂಗೈ ಮಧ್ಯದಲ್ಲಿ ಸರಸ್ವತಿ ದೇವಿಯು ಮತ್ತು ಅಂಗೈ ಕೆಳಭಾಗದಲ್ಲಿ ಭಗವಾನ್ ಗೋವಿಂದ ವಾಸಿಸುತ್ತಾರೆ. ಆದ್ದರಿಂದ ನಾವು ಪ್ರತಿದಿನ ಬೆಳಗ್ಗೆ ನಮ್ಮ ಅಂಗೈಗಳನ್ನು ನೋಡಬೇಕು ಮತ್ತು ಅವರ ದರ್ಶನವನ್ನು ಮಾಡಬೇಕು. ಈ ಶ್ಲೋಕದ ವಿವರಗಳನ್ನು ತಿಳಿದುಕೊಳ್ಳೋಣ. ಇದು ಪ್ರಸಿದ್ಧ ಶ್ಲೋಕ ಮತ್ತು ಪ್ರತಿದಿನ ಬೆಳಗ್ಗೆ ಹೇಳುವ ಮೊದಲ ಶ್ಲೋಕವಾಗಿದೆ. ಎಚ್ಚರವಾದಾಗ, ಅಂದರೆ ನಿಮ್ಮ ಕಣ್ಣುಗಳನ್ನು ತೆರೆಯುವ ಮೊದಲು ನಿಮ್ಮ ಅಂಗೈಗಳನ್ನು ನೋಡಿ ಮತ್ತು ಈ ಶ್ಲೋಕವನ್ನು ಹೇಳಿ. ಈ ಶ್ಲೋಕವು ಲಕ್ಷ್ಮಿ, ಸರಸ್ವತಿ ಮತ್ತು ಗೋವಿಂದ ಅಂದರೆ ವಿಷ್ಣು ಅಂಗೈ ವಿವಿಧ ಭಾಗಗಳಲ್ಲಿ ವಾಸವಿದ್ದಾರೆ ಎಂದು ಹೇಳುತ್ತದೆ. ಈ ಶ್ಲೋಕದ ಪ್ರಯೋಜನಗಳನ್ನು ತಿಳಿದುಕೊಳ್ಳೋಣ. ಈ ಶ್ಲೋಕವನ್ನು ಹೇಳುವ ಮೂಲಕ ನಿಮ್ಮ ದಿನವನ್ನು ಸಕಾರಾತ್ಮಕ ಆಲೋಚನೆಗಳಿಂದ ತುಂಬಿರಿ ಮತ್ತು ಭಾವನೆಗಳೊಂದಿಗೆ ಪ್ರಾರಂಭಿಸಿರಿ. ದಿನವನ್ನು ಪ್ರಾರಂಭಿಸಲು ಇದು ಉತ್ತಮ ಮಾರ್ಗವಾಗಿದೆ. ದಿನದ ಸಕಾರಾತ್ಮಕ ಉದ್ದೇಶಗಳನ್ನು ಹೊಂದಿಸಲು ಇದು ನಿಮಗೆ ಸಹಾಯ ಮಾಡುತ್ತದೆ. ಈ ಶ್ಲೋಕವು ಲಕ್ಷ್ಮೀ ದೇವಿ, ಸರಸ್ವತಿ ದೇವಿ ಹಾಗೂ ದೇವ ಗೋವಿಂದರ ದೈವಿಕ ಶಕ್ತಿಯನ್ನು ಆಹ್ವಾನಿಸುತ್ತದೆ. ಈ ಶ್ಲೋಕವನ್ನು ಧ್ಯಾನಿಸುವುದರಿಂದ ಸಾಧಕನು ತನ್ನ ಕೆಲಸಗಳಲ್ಲಿ ಸಮರ್ಥನಾಗುತ್ತಾನೆ. ಈ ಶ್ಲೋಕ ದೃಷ್ಟಿಯನ್ನು ಸುಧಾರಿಸುತ್ತದೆ, ಸೃಜನಶೀಲತೆಯನ್ನು ಹೆಚ್ಚಿಸುತ್ತದೆ, ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುತ್ತದೆ ಹಾಗೂ ಸಾಧನ ಕೈಗಳು ಬಲಗೊಳ್ಳುತ್ತವೆ. ನಿಮಗೆ ಈ ಚಾನಲ್ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.